ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಮಗದೊಂದು ಅಕ್ರಮ. ಜಮೀರ್ ಇಲಾಖೆಯಲ್ಲಿ ಬಡವರ ಮನೆ ಕಂಡವರ ಪಾಲಾಗ್ತಾ ಇದೆ, ಉಳ್ಳವರ ಪಾಲಾಗ್ತಾ ಇದೆ. ಯಲಹಂಕ ವಲಯಕ್ಕೆ ಒಟ್ಟು 60 ಎಕರೆ ಮಂಜೂರಾಗಿರುವಂತಹದ್ದು ಸರ್ಕಾರದಿಂದ. ಸ್ಲಂ ಬೋರ್ಡ್ ನಿವೇಶನವನ್ನ ದುಡ್ಡಿಗೆ ಅಧಿಕಾರಿಗಳು ಸೇಲ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಪಂಚಾಯಿತಿ ಅಧ್ಯಕ್ಷೆಯಿಂದಲೇ ಈ ಆರೋಪ ಕೇಳಿ ಬರ್ತಾ ಇದೆ. ಸಿಎಂ, ಡಿಸಿಎಂ ಹಾಗೂ ಜಮೀರ್ಗೂ ಕೂಡ ಪತ್ರವನ್ನು ಬರೆದಿದ್ದಾರೆ ಪಂಚಾಯಿತಿಯ ಅಧ್ಯಕ್ಷೆ. ಹಾಗಿದ್ರೂ ಕೂಡ ಸಚಿವರ ಗಮನಕ್ಕೆ ಇದು ಬಂದಿಲ್ವಾ? ಬಡವರಿಗೆ ಹಂಚಿಕೆ ಆಗುವಂತಹ ಮನೆಯಲ್ಲಿ ದುಡ್ಡು ತಿನ್ನುವಂತಹ ದರಿದ್ರ ನನಗೆ ಬಂದಿಲ್ಲ ಅಂಥೇಳಿ ಇದೇ ಜಮೀರ್ ಅಹಮದ್ ಖಾನ್ ಹೇಳಿದರು. ಹಾಗಾದರೆ ಇಷ್ಟೆಲ್ಲ ಗೋಲ್ಮಾಲು, ಇಷ್ಟೆಲ್ಲ ಅವ್ಯವಹಾರ, ಇಷ್ಟೆಲ್ಲ ಭ್ರಷ್ಟಾಚಾರ ಆದರೂ ಕೂಡ ಇಲಾಖೆಯ ಸಚಿವರುಗಳ ಗಮನಕ್ಕೂ ಬಂದಿಲ್ವಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ಪವಿತ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪವಿತ್ರ, ನಿನ್ನೆ ಅಷ್ಟೇ ಒಂದು ಪ್ರೆಸ್ ಮೀಟನ್ನು ಮಾಡಿ ಜಮೀರ್ ಅಹಮದ್ ಖಾನ್ ಕ್ಲಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನು ಮಾಡಿದರು. ಬಡವರ ಮನೆಗೆ ಕೊಡುವಂತಹ ದುಡ್ಡನ್ನು ನಾವು ಬಳಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡಿದರು. ಹಾಗಾದರೆ ಇಷ್ಟು ಕೋಟಿ ಅವ್ಯವಹಾರ, ಪದೇ ಪದೇ ಗೋಲ್ಮಾಲು, ಇದು ಯಾವುದು ಕೂಡ ಸಚಿವರ ಗಮನಕ್ಕೆ ಬಂದಿಲ್ವಾ? ಬಂದಿದ್ದು ಎಲ್ಲ ಗೊತ್ತಿದ್ದು ಸುಮ್ಮನಿದಾರ ಹೇಗೆ ಅಂಥೇಳಿ? ಪ್ರೇಮ್, ಸಿನಿಮಾ ರೀತಿಯಲ್ಲಿ ಡೈಲಾಗ್ಗಳನ್ನು ಹೊಡೆಯೋದು ತುಂಬಾ ಈಸಿ. ಅದು ಜಮೀರ್ಗೆ ಈಸಿಯಾಗಿ ಇರ್ಬೋದು. ಸೊ ಹಾಗಾಗಿ ಅವರು ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೇಳ್ತಾರೆ ನಿಜ. ಆದರೆ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಸಚಿವರಿಗೆ ಕನಿಷ್ಠ ಪಕ್ಷ ಗಮನಕ್ಕೆ ಬಂದಿಲ್ವಾ ಅನ್ನುವಂಥದ್ದು. ಈಗ ಯಲಹಂಕ ವಲಯದ ವಿಚಾರವನ್ನೇ ತೆಗೆದುಕೊಂಡ್ರೆ ಪ್ರೇಮ್, ಇದು ಇವತ್ತು ನಿನ್ನೆಯ ಬೆಳವಣಿಗೆ ಅಲ್ಲ. ಕಳೆದ 2 ವರ್ಷಗಳಿಂದ ಸತತವಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೂಡ ಇದೇ ರೀತಿಯ ಹಗರಣ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಈಗಾಗಲೇ ಅನೇಕ ಬಾರಿ ಸಚಿವರ ಗಮನಕ್ಕೂ ಕೂಡ ತರುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ದೂರುದಾರೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಬಂದಿರುತ್ತೆ. ಇನ್ನೊಂದು ಕಡೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಕ್ರಮ ಬಂದಿದೆಯಲ್ಲ, ಸರ್ಕಾರಿ ಅಧಿಕಾರಿಯೇ ಖುದ್ದಾಗಿ 2 ತಿಂಗಳ ಹಿಂದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲಾಖೆಯಲ್ಲಿ ಏನ್ ಕೆಲಸಗಳು ಆಗ್ತಾ ಇದೆ, ಈ ರೀತಿಯ ಅಕ್ರಮಗಳು ನಡೆದಾಗ ಅಟ್ಲೀಸ್ಟ್ ಸಚಿವರು ಅದನ್ನ ಗಮನಕ್ಕೆ ತಂದು ಏನಾಗ್ತಾ ಇದೆ ಇಲಾಖೆಯಲ್ಲಿ ಅಂತ ನೋಡ್ಬೇಕಾಗುತ್ತೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಮುಲಾಜಿಲ್ಲದೆ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ. ಯಾಕಂದ್ರೆ ಇವೆಲ್ಲ ನಿಗಮಗಳು ಏನಿದೆ ಅದು ಬಡವರ ಪಾಲಿಗೆ ಆಶಾದಾಯಕವಾಗಿರ್ಬೇಕು. ಆದ್ರೆ ಈಗ ಅದೇ ನಿಗಮಗಳು, ಅದೇ ಸ್ಲಂ ಬೋರ್ಡ್ ಆಗಿರ್ಬೋದು, ಅದೇ ರಾಜೀವ್ ಗಾಂಧಿ ವಸತಿ ನಿಗಮ ಆಗ್ಬೋದು, ಅದೇ ದುಡ್ಡಿದ್ದವರ ಪಾಲಿಗಷ್ಟೇ ಆ ನಿಗಮಗಳು ಅಂತಂದ್ರೆ ಬಡವರು ಎಲ್ಲಿಗೆ ಹೋಗ್ಬೇಕು ಅನ್ನುವಂತಹ ಪ್ರಶ್ನೆ. ಸೊ ಹಾಗಾಗಿ ಸಚಿವ ಜಮೀರ್ ಅವರು ಕೇವಲ ಬಾಯಿ ಮಾತಲ್ಲಿ ದೊಡ್ಡ ದೊಡ್ಡ ಮಾತುಗಳನ್ನು ಆಡೋದಲ್ಲ, ತಾವು ಕೆಲಸ ಮಾಡಿಕೊಳ್ಳುವ ಮೂಲಕ ಈ ರೀತಿಯ ಒಂದಿಷ್ಟು ಭ್ರಷ್ಟಾಚಾರಗಳು ನಡೆದಾಗ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ಗಮನ ಹರಿಸಿದ್ರೆ ಬಹುಶಃ ಇದಾಗ್ತಾ ಇರಲಿಲ್ಲ. ನೋಡಿ, 60 ಎಕರೆ ಜಮೀನೇನು ಮಂಜೂರಾಗಿದೆ, ಅದರಲ್ಲಿ ಎಲ್ಲವೂ ಕೂಡ ಕಂಡವರ ಪಾಲಾಗ್ತಾ ಇದೆ ಅಂದ್ರೆ ಏನ್ ಮಾಡ್ತಾ ಇದೆ ಸರ್ಕಾರ, ಏನ್ ಮಾಡ್ತಾ ಇದೆ ಅಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಯಲಹಂಕದ ವಿಚಾರದಲ್ಲೂ ಕೂಡ ಅದೇ ರೀತಿಯಾಗಿದೆ. ಕೇವಲ ಯಲಹಂಕ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದಲ್ಲೂ ಕೂಡ ಇದೇ ರೀತಿ ಆಗಿರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಎಚ್ಚೆತ್ತುಕೊಂಡ್ರೆ ಕಂಡವರ ಪಾಲಾಗ್ತಾ ಇರುವಂತಹ ಈ ಸೈಟ್ ಏನಿದೆ ಅದು ಅಟ್ಲೀಸ್ಟ್ ಬಡವರಿಗಾದ್ರೂ ಸಿಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪವಿತ್ರ ತಮ್ಮೆಲ್ಲ ಮಾಹಿತಿಗಾಗಿ.